ಬಾರಿ ಬಂದರು. ಇವರ ಅಜ್ಜಂದಿರ ಕಾಲದಿಂದಲೂ ಹಲಸಿನ ಎಲ್ಲ ಬಗೆಯ ವಿವಿಧ ಥರದ ಸಾಲು ಮತ್ತು ಹಪ್ಪಳ, ಜಿಲೇಬಿ, ಅದೇ ಥರ ಎಲ್ಲ ಐಟಮ್ಸ್ ವಿಧ ವಿಧ ಥರದ ಇದನ್ನು ಇಲ್ಲಿ ಜನರಿಗೆ ಒಂದು ಒಳ್ಳೆಯ ಒಂದು ಸದಾವಕಾಶ ಬಂದವರಿಗೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಅವರು ಜಿಲೇಬಿಯನ್ನು ಯಾಕೆಂತ ಹೇಳಿದ್ರೆ ವ್ಯಾಪಾರದ ದೃಷ್ಟಿಯಿಂದ ಜನರಿಗೆ ನಮ್ಮ ಒಂದು ಕುಂದಾಪುರದಿಂದ ಬಂದವರು, ಕುಂದಾಪುರದ ಅಂಗಾರಗಟ್ಟೆಯಿಂದ ಬಂದು ನಮ್ಮ ಒಂದು ಸೇವೆಯನ್ನು ಇಲ್ಲಿ ಮಂಜೇಶ್ವರಿಗೆ ಪ್ರತಿಷ್ಠಿತ. ಯಾಕೆಂದರೆ ರಾಷ್ಟ್ರಕವಿ ಗೋವಿಂದ ಪೈ ನಾಡು 18 ಶ್ರೀ ಅನಂತೇಶ್ವರ ದೇವಸ್ಥಾನ ಅವರು ದೇವರ ಪ್ರಸಾದವನ್ನು ಮಾಡಿ, ಅದಲ್ಲದೆ ಅವರಿಗೆ ಒಂದು ಶಾರೀರಿಕ ಮಾನಸಿಕವಾಗಿ ಒಳ್ಳೆಯ ಒಂದು ಅಭಿವೃದ್ಧಿ ಪಥದಲ್ಲಿ ನಮ್ಮ ಕುಟುಂಬ ಸಮೇತ ಅವರು ಬಂದು ಪ್ರತಿಯೊಂದಕ್ಕೂ ನಮ್ಮ ಈ ಕಾರ್ಯಕ್ರಮವನ್ನು ಇವರ ഇവിടെ മഞ്ചേശ്വരം 3 ദിവസമായിട്ട് നടക്കുന്ന ചക്കമേള ഇന്നിത് ഇവിടെ അവസാനിക്കുന്നു. ആൾക്കാർ ഭയങ്കര ജനക്കൂട്ടമാണ് ഇവിടെ ഉള്ളത്. ഉള്ളിൽ അകത്ത് നല്ല പരിപാടി, നല്ല ഷോപ്പും നല്ല കാര്യങ്ങളും ചക്കൻ്റെ എല്ലാ ഐറ്റംസും കിട്ടുന്ന ഒരു സ്ഥലമാണ്. ഇത് സ്പോട്ടാണ്, നല്ലൊരു സ്പോട്ടാണിത് മഞ്ചേശ്വരത്ത് വന്നിട്ടുള്ളത്, ചക്കമേള എന്ന് പറയുന്നത്. അപ്പോൾ എല്ലാവരും ഒന്ന് വന്നിട്ട് വിസിറ്റ് ആക്കുക. ഇന്ന് ലാസ്റ്റാണ്. ഇന്ന് രാത്രി 10 മണി വരെ, കൃത്യം 10 മണി വരെയാണ് ഉള്ളത്. ഇന്ന് 10 മണിക്ക് അവസാനിക്കും. അപ്പോൾ അതുകൊണ്ട് എല്ലാ ആൾക്കാരും വന്നിട്ട് വിസിറ്റ് ആക്കുക. നല്ല സൂപ്പർ, നല്ല അടിപൊളിയായി. ഓളിക തീർന്നതിനോട് ഓളിക ഇല്ല, അതുകൊണ്ടാണ് നല്ല നല്ല എല്ലാവർക്കും ഒരു പഴയ ഒരു ഇത് ഓർമ്മ, നല്ലൊരു ಇನ್ನಿತ ಮಾತೆರೆಗಳ ನಮಸ್ಕಾರ. ಇನ್ನಿತ ಈ ಮೂಜಿ ದಿನದಿಂಚಿ ನಡಪನಂಚಿನ ಈ ಪೆಲಕೈದ ಮೇಳ ನಮ್ಮ ತುಳುನಾಡದ ಭಾಗವಾಯಿನಂಚಿನ ಮಂಜೇಶ್ವರದೊಂದು ಭಾರಿ ಪ್ರಸಿದ್ಧಿಯಾಂಡು, ಭಾರಿ ಜನಸಾಗರ ಇತ್ತಂಡು, ಭಾರಿ ಹೆಮ್ಮೆದ ವಿಷಯ ಎಂದು ನನ್ನ ದುಂಬುಗಳ ಇಂಚಿನ ಬೇತೆ ಬೇತೆ ಫುಡ್ ಮೇಳ ಬೇತೆ ಬೇತೆ ರೀತಿಯ ಮೇಳ ನಡಪುಂಡು, ಜನಕ್ಲಿನ ಆಕರ್ಷಣೆ ಮಲ್ಪುಂಡು. ಇದಕ್ಕೆ ನನಲಿಂಚಿನೊಂಜಿ ವೇದಿಕೆ ಅದಿ ಮಂಜೇಶ್ವರದ ಮಣ್ಣು ಬರೋಡು, ಇದಕ್ಕೆ ನಮ್ಮ ಊರದ ಮಾತ ಸಾರ್ವಜನಿಕರೆಲ್ಲ ಸಹಕಾರ ಕೊರೋಡು. ಇನ್ನು ನಮ್ಮ ಮೂಲ ಮಂಜೇಶ್ವರ ಮಾತ್ರ ಕಾಸರಗೋಡು, ಕುಡ್ಲಾದಕ್ಕಲು ಮತ್ತು ದೂರದ ಊರದಕ್ಕಲು ಬತ್ತಿನ ಜನಕ್ಕಲಿನ ಇನ್ನಿಂಗಳು ಗಮನಿಸದ ಅಂಚದು ದುಂಬುದ ದಿನಟ್ಟು ನನಲ ಬೇತೆ ಬೇತೆ ಮೇಲೋಲಾದು ಈ ಮಂಜೇಶ್ವರದ ತುಳುನಾಡದ ಊರು ನನೊಂಜಾತು ಪ್ರಸಿದ್ಧಿಗೆ ಬರಡೆಂದು ದೇವರ ನಟ್ಟೊಂದು ನಿಕ್ಲೆ ಮಾತೆರೆಗಳ ಶುಭವಂದನೆಯನ್ನು ಮಂತೊಂದು ಎನ್ನಾರಡ್ಡ ಪಾತ್ರೆ ನುಂತವೆ.
ಕುಂದಾಪುರ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕಳೆದ 2 ದಿನಗಳಿಂದ ಯಶಸ್ಸಿನ ಹಾದಿಯಲ್ಲಿ ನಡೆಯುತ್ತಿರುವಂತಹ ಮಂಜೇಶ್ವರ ಹಲಸು ಮೇಳ ಪ್ರಪ್ರಥಮ ಬಾರಿಯಾಗಿ ಮಂಜೇಶ್ವರದ ಈ ಮೆಜೆಸ್ಟಿಕ್ ಮ್ಯಾನರ್ ಕಲಾಸ್ಪರ್ಶಂ ಸಭಾಂಗಣದಲ್ಲಿ ನಾವು ಆಯೋಜಿಸಿದ್ದೆವು. ಇಂದು ಯಶಸ್ವಿ ಹಾದಿಯತ್ತ ಸಾಗುತ್ತಿರುವ ಈ ಸಭಾ ಸಂದರ್ಭದಲ್ಲಿ ನಾವು ಸಮಾರೋಪ ಸಮಾರಂಭದ ಹಾದಿಯಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ವೇದಿಕೆಯಲ್ಲಿ ಇದೀಗ ಉಪಸ್ಥಿತರಿದ್ದಾರೆ ಹೊಸಂಗಡಿ ಇನ್ಫ್ಯಾಂಟ್ ಜೀಸಸ್ ಸೈರೋ ಮಲಬಾರ್ ಚರ್ಚಿನ ಫಾದರ್ ಆಗಿರುವಂತಹ ಲೂಯಿಸ್ ಮರಿಯಾದಾಸ್ ಇವರನ್ನು ನಾವು ಬೆನಕ ಈವೆಂಟ್ಸ್ ಕುಂದಾಪುರ ಹಾಗೂ ಹಲಸು ಮೇಳದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸರ್ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಹತ್ತಿರದಲ್ಲಿರುವಂತಹ ಅವರ್ ಲೇಡಿ ಆಫ್ ಮರ್ಸಿ ಚರ್ಚ್ ಮಂಜೇಶ್ವರ ಇದರ ಫಾದರ್ ಆಗಿರುವಂತಹ ಎಲ್ಡ್ರಿನ್ ಫ್ರಾನ್ಸಿಸ್ ಪಿಂಟೋ ಅವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತಿನ ಸದಸ್ಯರಾಗಿರುವಂತಹ ಅಬ್ದುಲ್ಲಾ ಗುಡ್ಡಕೇರಿ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಮಂಜೇಶ್ವರ ಗ್ರಾಮ ಪಂಚಾಯತಿನ ವೆಲ್ಫೇರ್ ಚೇರ್ಪರ್ಸನ್ ಆಗಿರುವಂತಹ ಶ್ರೀಮತಿ ಜೆರೀನಾ ಬಾನು ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಧಾರ್ಮಿಕ ಸಾಮಾಜಿಕ ಮುಂದಾಳುಗರಾಗಿರುವಂತಹ ಕಾರ್ತಿಕ್ ಶೆಟ್ಟಿ ಮಜಿವೇಲ್ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಮಂಜೇಶ್ವರ ಮೀಂಜ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಉಷಾ ಪೂಂಜಾ ಇವರನ್ನು ಕೂಡ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿ ಇದೀಗ ಕೆಲವೇ ನಿಮಿಷಗಳಲ್ಲಿ ನಮ್ಮ ಕಾಸರಗೋಡು ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂತಹ ಹರ್ಷಾದ್ ವರ್ಕಾಡಿ ಇವರು ಈಗ ಕೆಲವೇ ನಿಮಿಷಗಳಲ್ಲಿ ಈ ಸಭಾಂಗಣಕ್ಕೆ ಮಾಡುವುದಿಲ್ಲ. ಯಾಕಂದ್ರೆ ನಮ್ಮ ಇಲ್ಲಿ ವ್ಯಾಪಾರ ಆಗುವುದು ಜೊತೆಗೆ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ ಸಹಕಾರ ಆಗುವುದೇ ನಮ್ಮ ಉದ್ದೇಶ ಆಗಿರುತ್ತೆ. ಇನ್ನೊಂದು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಪ್ರಸ್ತಾವನೆ ಮಾಡ್ಬೇಕಂತ ಹೇಳಿದ್ರೆ ಬಹುಶಃ ಕಳೆದ ವಾರ ಅಷ್ಟೇ ನಾವು ಶಿವಮೊಗ್ಗ ಮೇಳ 1 ಲಕ್ಷಕ್ಕೂ ಹೆಚ್ಚು ಜನ ದೊಡ್ಡ ಒಂದು ಇವೆಂಟ್ ಮಾಡಿ ಮಂಗಳವಾರ ಸಂಜೆಗೆ ನಾವು ಇಲ್ಲಿ ಬಂದಿದ್ದು. ಬಹುಶಃ ಮಂಗಳವಾರದಿಂದ ಬುಧವಾರ ಗುರುವಾರ 3 ದಿನಗಳಲ್ಲಿ ಇಷ್ಟು ದೊಡ್ಡ ಪ್ರಚಾರ ಆಗಿ ಇಷ್ಟು ದೊಡ್ಡ ಜನ ಬರಬೇಕಂತ ಹೇಳಿದ್ರೆ ಒಂದು ಟೀಮ್ ವರ್ಕ್ ಆಗಬೇಕು. ಈ ಟೀಮ್ ವರ್ಕ್ ಯಾವುದಂತ ಹೇಳಿದ್ರೆ ಮಂಜೇಶ್ವರ ಜನತೆ. ಬಹುಶಃ ಒಂದು ದೊಡ್ಡ ಒಂದು ಗ್ರೂಪನ್ನು ಮಾಡಿದ್ದೀವಿ, 1024 ಜನ ಗ್ರೂಪು. ಹಾಗೆ ಇನ್ಫ್ಲುಯೆನ್ಸರ್ಗಳು ಪ್ರಚಾರದಲ್ಲಿ ನಮ್ಮ ಎಲ್ಲ ಗೌರವಾನ್ವಿತರು ಸಪೋರ್ಟ್ ಮಾಡಿದಿರಿ. ಸಾವಿರಾರು ಜನ ಸ್ಟೇಟಸಲ್ಲಿ ಹಾಕಿದಿರಿ. ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀವಿ. ಹಾಗೆ ರತನ್ ಮತ್ತು ಕೀರ್ತನ್ ಅವರ ನಮ್ಮ ಬಹುಶಃ ಎಲ್ಲ ತಯಾರಿಯಲ್ಲಿ ಬ್ಯಾನರ್ ಆಗಿರ್ಬೋದು, ಶಾಮಿಯಾನ ಆಗಿರ್ಬೋದು, ಎಲೆಕ್ಟ್ರಿಕ್ ಆಗಿರ್ಬೋದು, ಇಲ್ಲಿನ ತಯಾರಿ ಆಗಿರ್ಬೋದು, ಹಾಲ್ನ ನಮ್ಮ ಓನರ್ ಆಗಿರುವ ಜೀನ್ ಲವಿನಾ ಮೊಂತೆರಾ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆ ತುಂಬ ಬೆನ್ನೆಲುಬಾಗಿ ನಿಂತು ಈ ಒಂದು ಕಾರ್ಯಕ್ರಮ ಆಗಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಮ್ಮ ಉದ್ದೇಶ ಇರುವಂಥದ್ದು ನಮ್ಮ ಮಣ್ಣಿನ, ನಮ್ಮ ದೇಶದ, ನಮ್ಮ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿ ಅದನ್ನು ಜಾಸ್ತಿ ಬಳಕೆ ಮಾಡಬೇಕು. ಇದರಿಂದಾಗಿ ನಮ್ಮ ಊರಿಗೆ ಒಂದು ಸಹಕಾರ ಆಗುತ್ತೆ, ಆರೋಗ್ಯ ಕೂಡ ಒಳ್ಳೇದಂತೇಳಿ ಹಲಸಿನ ಹೋಳಿಗೆ, ಹಲಸಿನ ಜಿಲೇಬಿ, ಹಲಸಿನ ಮಂಚೂರಿ, ಹಲಸಿನ ಕಬಾಬ್, ಹಲಸಿನ ವಿವಿಧ ಹಪ್ಪಳ, ಹಲಸಿನ ಚಿಪ್ಸು, ಹಲಸಿನ ಕಟ್ಲೆಟ್ಟು, ಹಲಸಿನ ಶಿರಾ, ಹಲಸಿನ ಕೇಕ್, ಹಲಸಿನ ವಿವಿಧ ಉತ್ಪನ್ನಗಳನ್ನು ನಾವು ಇಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ಬಂದಿತ್ತು. ಹಾಗೆ ಸ್ವದೇಶಿ ಉತ್ಪನ್ನಗಳನ್ನು ಕೂಡ ವೇದಿಕೆ ಕೊಟ್ಟಿದ್ದೀವಿ. ಇಲ್ಲಿ ಬಹುಶಃ 100 ಸ್ವದೇಶಿ ಹಲಸಿನ ಎಲ್ಲ ಕೂಡ ಬಂದಿದೆ. ಚನ್ನಪಟ್ಟಣ ಬೊಂಬೆ, ಇಳಕಲ್ ಸಾರಿ, ಹೆಗ್ಗೋಡು ಖಾದಿ ಎಲ್ಲ ಬಂದಿದೆ. ಬಹುಶಃ ಈ ಎಲ್ಲ ಉತ್ಪನ್ನಗಳು ಬಂದಿರ್ಲಿಕ್ಕೆ ಹೋಗಿ ಒಂದು ದೊಡ್ಡ ಮಟ್ಟದ ಮೇಳವಾಗಿ ಪರಿವರ್ತನೆ ಆಗಿದೆ. ನಾವು ಬರುವಾಗ ಮೊದಲೇ ಯಾವುದೇ ಊರಲ್ಲಿ ಮೇಳ ಹೋದ್ರು ನಾವು ಫಸ್ಟ್ ನೋಡೋದು ಗೂಗಲಲ್ಲಿ ಮಂಜೇಶ್ವರದ ಪಾಪ್ಯುಲೇಷನ್ ಎಷ್ಟು ಅಂತೇಳಿ, ಶಿವಮೊಗ್ಗದ ಪಾಪ್ಯುಲೇಷನ್ ಎಷ್ಟು ಅಂತ. ಯಾಕಂದರೆ ನಾವು ಅದ್ರ ಮೇಲೆ ವರ್ಕ್ ಮಾಡುವಂಥದ್ದು. ಮಂಜೇಶ್ವರ ಪಾಪ್ಯುಲೇಷನ್ 2011 22,000 ಇತ್ತು. ಬಹುಶಃ 22,000 ಈ ಮೇಳ ಆಗತ್ತ ಅಂತ ಹೇಳಿ ಥಿಂಕ್ ಮಾಡಿದ್ದೀವಿ. ಆದರೆ ಇಡೀ ಕಾಸರಗೋಡಿಂದ ಜನ ಬಂದಿದ್ದಾರೆ ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ. 50,000ಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ನೀವೆಲ್ಲ ಪ್ರೀತಿ ತೋರಿಸೋದ್ರಿಂದ ನಮ್ಮದೇ ಮೇಳ ಅಂತೇಳಿ 1000 ಜನ ಮಾಡಿದಿರಿ. ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ಹಾಗೆ ರತನ್ ಮತ್ತೆ ಇವರಿಗೆ ನಮ್ಮ ಕೀರ್ತನ್ ಅವರಿಗೆ ಕೂಡ ಧನ್ಯವಾದ ಹೇಳ್ತಾ, ಹಾಗೆ ನಮ್ಮ ಹಾಲ್ನ ಓನರ್ ಆಗಿರುವ ಲವಿನಾ ಮೊಂತೆರವರು ನಮ್ಮನ್ನ ಬಹುಶಃ ನಮ್ಮವರಂತ ಥಿಂಕ್ ಮಾಡಿ, ಯಾಕಂದ್ರೆ ಅದ್ರ ವೇಸ್ಟೇಜ್ಗಳ ಜಾಸ್ತಿ. ಬೆಳಿಗ್ಗೆ 1 ಗಾಡಿ ಹಲಸಿನ ವೇಸ್ಟೇಜ್ ನಮ್ಮ ಇಲ್ಲಿ ನಿತಿನ್ ಪೈ ಅವರು ಅವರ ಗೋಶಾಲೆಗೆ ತಗೊಂಡು ಹೋದ್ರು. ಇದು 1 ಗಾಡಿ, ನೀವು ಥಿಂಕ್ ಮಾಡಿ ನಾಳೆ ಎಷ್ಟು ಇರ್ಬೋದು ಅಂತೇಳಿ. ಇದನ್ನ ವೇಸ್ಟೇಜ್ ಅನ್ನ ಹ್ಯಾಂಡ್ ಓವರ್ ಮಾಡೋದು ಕೂಡ ತುಂಬಾ ಕಷ್ಟ. ಇಂಥ ಒಂದು ಕೆಲಸದಲ್ಲಿ ನಮಗೆ ಸಪೋರ್ಟ್ ಮಾಡಿದವರಿಗೆ ಎಲ್ಲರಿಗೂ ಕೂಡ ಅನಂತೇಶ್ವರ ದೇವಸ್ಥಾನದ ಇವತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿದ್ರು ನಮ್ಮ ಎಲ್ಲ ವೆಂಡರ್ಸಿಗೆ, ಅವರಿಗೆ ಕೂಡ ಧನ್ಯವಾದ ಹೇಳ್ತಾ, ಬಹುಶಃ ಪ್ರಾಸ್ತಾವಿಕ ಮಾತಾಡುವಾಗ ಧನ್ಯವಾದವನ್ನು ಯಾರು ಮಾಡ್ತೀನಿ, ಯಾಕಂದ್ರೆ ನನಗೆ ಮುಂದೆ ಅವಕಾಶ ಇಲ್ಲ. ಹಾಗೆ ತುಳು ಚಿತ್ರರಂಗ ನಟಿಯಾಗಿರುವ
ರೂಪಶ್ರೀ ವರ್ಕಾಡಿ ಅವರಿಗೆ ಕೂಡ ಧನ್ಯವಾದಗಳು. ಬಹುಶಃ ನಾವಿಲ್ಲಿ ಬಂದ ಮೇಲೆ ಸುಮಾರು ಜನ ತುಮಿನಾಡು ಅಂತ ಊರು ಇಲ್ಲಿದೆ ಅಂತ ನಮ್ಗೆ ಗೊತ್ತಾಗಿದ್ದು. ಬಹುಶಃ ಸುಮಾರು ಫಿಲ್ಮ್ಗಳು ನೋಡ್ತೀವಿ, ಯಾವ ಊರು ಏನಂತ ಗೊತ್ತಿರೋದಿಲ್ಲ. ಇಲ್ಲಿ ಬಂದ ಮೇಲೆ ನಮಗೆ ಗೊತ್ತೋದು. ಅವರು ಕೂಡ ತುಂಬ ಪ್ರಚಾರ ಮಾಡಿದರು. ನಮ್ಮ ಶಾಹಿ ಉಪ್ಪಾಳ, ಹಾಗೆ ಕಿರಣ್ ಆಚಾರ್ಯ, ಹಾಗೆ ಪವನ್ ಆಚಾರ್ಯ, ಹಾಗೆ ಇನ್ನಿತರ ಸಾವಿರಾರು ಜನ ಬಂದು ಸ್ಟೇಟಸ್ ಹಾಕಿದ್ರು. ಅವರು ಎಲ್ಲರಿಗೂ ಕೂಡ ಹೃದಯಾಂತರ ಧನ್ಯವಾದಗಳು. ಬಹುಶಃ ಈ ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿದ ನಮ್ಮ ಎಲ್ಲ ಆತ್ಮೀಯರಿಗೆ ಧನ್ಯವಾದ. ಹಾಗೆ ನಮ್ಮನ್ನ ನಂಬಿ ಕೂಡ ಧನ್ಯವಾದಗಳು. അതെ രീതി ഇതിക വേദിക 3 ദിവസമായി ഇവിടെ നടന്നുകൊണ്ടിരിക്കുന്ന ഈ മഹാമേള, പ്രത്യേകിച്ച് നമ്മുടെ മഞ്ചേശ്വരത്ത് എന്നല്ല കാസർഗോഡ് ജില്ലയിൽ തന്നെ ഇത്തരത്തിൽ വളരെ വിപുലമായ, പ്രത്യേകിച്ച് നമ്മുടെ ദേശീയ ഫ്രൂട്ട്, ജാക്ക് ഫ്രൂട്ട് റിലേറ്റഡായിട്ട് നടക്കുന്ന ഈ മഹാമേള ആദ്യത്തെ ഒരു സംഭവം തന്നെയാണ്. പ്രത്യേകിച്ച് നമുക്കെല്ലാവർക്കും കൂടി വരുവാനും അതോടൊപ്പം തന്നെ ഈ ജാക്ക് ഫ്രൂട്ടിൻ്റെ അതിൽ നിന്നുണ്ടാക്കുന്ന പല വിഭവങ്ങൾ, അതോടൊപ്പം തന്നെ ഏറ്റവും നല്ല രീതിയിലുള്ള ഒരു ഷോപ്പിംഗ് അനുഭവം സ്വന്തമാക്കുവാനുമൊക്കെ ഈ മഹാമേള നമ്മളെ സഹായിക്കുന്നുണ്ട്. പ്രത്യേകിച്ച് നമുക്കെല്ലാവർക്കും ഒന്നിച്ചു വരാനും അതുപോലെ തന്നെ വ്യത്യസ്തമായ ഒരു അനുഭവം സ്വന്തമാക്കുവാനും ഇത് സഹായിക്കുന്നു. നമ്മളെ അത്ഭുതപ്പെടുത്തിക്കൊണ്ട് കഴിഞ്ഞ 3 ദിവസമായി ഒരു വൻ ജനാവലി ഈ കലാസ്പർശ ഓഡിറ്റോറിയത്തിലൂടെ വന്ന് കടന്നു പോകുന്നു. ഇനിയും ഇത്തരത്തിലുള്ള സുന്ദരമായ മേളകൾ സംഘടിപ്പിക്കുവാൻ ഇതിൻ്റെ സംഘാടകർക്ക് സാധിക്കട്ടെ. പ്രത്യേകിച്ച് ഇവിടെ വരുവാനും നിങ്ങളോടൊപ്പം ആയിരിക്കുവാനും സാധിക്കുന്നതിൽ വളരെ സന്തോഷമുണ്ട്. എന്നെ ഇന്ന് ഇവിടേക്ക് ക്ഷണിച്ച പ്രത്യേകിച്ച് ഈ പരിപാടിയുടെ സംഘാടകരിൽ ഒരാളായ രത്തനെ നന്ദിയോട് ഓർക്കുന്നു. അതുപോലെ തന്നെ ഈ ഒരു മഹാമേളയ്ക്ക് എല്ലാ വിജയാശംസകളും പ്രത്യേകമായിട്ട് അർപ്പിക്കുകയാണ്. ഇന്ന് ഇത് കൺക്ലൂഡ് ചെയ്യുകയാണ്. 3 ദിവസം കഴിഞ്ഞ 2 ദിവസങ്ങളായി നമ്മളത് ആരംഭിച്ചിട്ട്. അപ്പോൾ ഇനിയും ഇത്തരത്തിലുള്ള നല്ല നല്ല സംരംഭങ്ങൾ കൊണ്ട് നമ്മുടെ മഞ്ചേശ്വരം അനുഗ്രഹിക്കപ്പെടട്ടെ. ഇത്തരത്തിലുള്ള നൂതനമായ സംരംഭങ്ങൾ ഇനിയും നടത്താൻ ഇതിൻ്റെ സംഘാടകർക്കും ഇതുമായി ബന്ധപ്പെട്ട് നിൽക്കുന്നവർക്കും സാധിക്കട്ടെ എന്ന് മാത്രം പറഞ്ഞുകൊണ്ട് ഞാൻ എൻ്റെ വാക്കുകൾ അവസാനിപ്പിക്കുന്നു. നന്ദി. ಸೈರೋ ಮಲಬಾರ್ ಚರ್ಚಿನ ಫಾದರ್ ಆಗಿರುವಂತಹ ಲೂಯಿಸ್ ಮರಿಯದಾಸ್ ಇವರಿಗೆ, ಮುಂದೆ ನಮ್ಮ ಪಕ್ಕದಲ್ಲಿರುವಂತಹ ಹವರ್ ಲೇಡಿ ಆಫ್ ಮರ್ಸಿ ಚರ್ಚಿನ ಫಾದರ್ ಆಗಿರುವಂತಹ ಎಡ್ವಿನ್ ಫ್ರಾನ್ಸಿಸ್ ಪಿಂಟು ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ವತಿಯಿಂದ ಧನ್ಯವಾದವನ್ನು ಕೂಡ ಹೇಳ್ತಾ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬೆನಕ ಈವೆಂಟ್ಸ್ ಸಂಯೋಜಕರೇ, ಸಹೋದರ ಸಹೋದರಿಯರೇ, ರೈತ ಬಾಂಧವರೇ, ಮಿತ್ರರೇ, ನಾನು ಇವತ್ತು ಹಲಸಿನ ಮೇಳಕ್ಕೆ ಇಲ್ಲಿ ಬಂದಿದ್ದೇನೆ. ನಿನ್ನೆ ಕೂಡ ಬಂದಿದ್ದೇನೆ. ಒಂದು ವಿಷಯ ಹೇಳಬೇಕೆಂದರೆ, ಕೆಲವು ವರ್ಷಗಳ ಹಿಂದೆ ಈ ಹಲಸಿನ ಹಣ್ಣು ಯಾರಿಗೆ ಕೊಟ್ಟರೂ ಬೇಡ ಇತ್ತು. ಇದಕ್ಕೆ ಮೌಲ್ಯ ಇರಲಿಲ್ಲ. ತೆಗೆದುಕೊಂಡು ಹೋಗು ಅಂತ ಹೇಳಿದರೆ ಕೂಡ ಹಣ ಕೊಟ್ಟರೆ ಕೂಡ ಯಾರಿಗೆ ಬೇಡ ಇತ್ತು. ಏನು ಮಾಡೋದು ಕೊಂಡೋಗಿ ಅಂತ. ಅದು ವೇಸ್ಟಾಗಿ ಹೋದರೆ ಅಥವಾ ಯಾರಿಗೆ ಬೇಡ, ಅದು ನಾವು ಸುಮ್ಮನೆ ಅದನ್ನು ಬಿಸಾಡ್ತಿದ್ದೆವು. ಆದರೆ ಈಗ ಒಂದು ವಿಶೇಷತೆ, ಅದು ಅದ್ಭುತ. ಈ ಹಲಸಿನ ಹಣ್ಣಿಗೆ ಪಂಚತಾರ ಹೋಟೆಲ್, 5 ಸ್ಟಾರ್ ಹೋಟೆಲಲ್ಲಿ ಆ ಮೆನ್ಯೂ ಕಾರ್ಡಲ್ಲಿ ಕೂಡ ಅದಕ್ಕೆ ಮನ್ನಣೆ ಸಿಕ್ಕಿದೆ, ಗೌರವ ಸಿಕ್ಕಿದೆ. ಇದೊಂದು ಅದ್ಭುತ. ಜೀವನದಲ್ಲಿ ಮೌಲ್ಯ ಎಂಬುದು ಎಷ್ಟು ತಡವಾಗಿ ಕೆಲವು ಸರ್ತಿ ಗೊತ್ತಾಗುತ್ತದೆ ಅಂತ ಹೇಳುವುದಕ್ಕೆ ಈ ಹಲಸಿನ ಹಣ್ಣೆ ಉದಾಹರಣೆ. ಜೀವನದಲ್ಲಿ ಮೌಲ್ಯ ಎಂಬುದು ತಡವಾಗಿ ಗೊತ್ತಾಗುತ್ತದೆ ಎಂದು ಹೇಳುವುದಕ್ಕೆ ಈ ಹಲಸಿನ ಹಣ್ಣೆ ಉದಾಹರಣೆ ಆಗಿದೆ. ನಮ್ಮ ಜೀವನದಲ್ಲಿ ಕೂಡ ಕೆಲವು ಸರ್ತಿ ಹಾಗೆ ಆಗುತ್ತದೆ. ಕೆಲವು ಮಂದಿ ನಮ್ಮಲ್ಲಿ ಒಟ್ಟು ಇರುವವರು ಅವರು
ಇಲ್ಲಿಂದ ಹೋದರೆ ಅಥವಾ ಸತ್ತ ಮೇಲೆ ಕೆಲವು ಸರ್ತಿ ಅವರ ಮೌಲ್ಯ ಅವರ ಗುಣ ನಮಗೆ ಗೊತ್ತಾಗ್ತದೆ. ಹಾಗೆ ಆಗಬಾರದು ಜೀವನದಲ್ಲಿ. ಅದರ ಬದಲು ನಾವು ಎಲ್ಲರನ್ನು ಗೌರವಿಸಬೇಕು, ಪ್ರೀತಿ ಮಾಡಬೇಕು, ಅಥವಾ ಗೌರವ ಕೊಡಬೇಕು ಮತ್ತು ಅವರಿಗೆ ಕೊಡುವ ಮನ್ನಣೆಯನ್ನು ನಾವು ಕೊಡಬೇಕಾಗ್ತದೆ, ಎಲ್ಲರನ್ನು ಗೌರವಿಸಬೇಕಾಗ್ತದೆ. ಇದು ನಾವು ಈ ಮೇಳದಿಂದ, ಹಲಸಿನ ಹಣ್ಣಿನಿಂದ ನಾವು ಕಲಿಯಬೇಕು. ಎರಡನೇದಾಗಿ ಇಲ್ಲಿ ನಮಗೆ ಗೊತ್ತಾಗ್ತದೆ ಎಷ್ಟು ಇಲ್ಲಿ ಒಂದು ಕೇವಲ ಹಣ್ಣಿನ ಮೇಳ ಅಲ್ಲ, ಇದು ಎಲ್ಲ ವ್ಯಕ್ತಿಗಳ, ಎಲ್ಲ ಸಂಸ್ಕೃತಿಗಳ, ಎಲ್ಲ ಜನರ, ಎಲ್ಲ ಸಂಘಟನೆಗಳ ಒಂದು ಒಗ್ಗೂಡಿಕೆ, ಬೆಸುಗೆಯಾಗಿದೆ ಇವತ್ತು. ರಣಮನಗಳ ಮತ್ತು ಮನಸ್ಸು ಮತ್ತು ಹೃದಯಗಳ ಬೆಸುಗೆ ಇಲ್ಲಿ ಕಂಡು ಬರ್ತದೆ. ಎಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ, ಎಷ್ಟೊಂದು ಜನ ಇಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಏಕತೆ ಮತ್ತು ಸಹಕಾರ, ಸಹಬಾಳ್ವೆ ಇಲ್ಲಿ ಕಾಣಲಿಕ್ಕೆ ಬರ್ತದೆ. ಆದ್ದರಿಂದ ಕೇವಲ ಹಲಸಿನ ಮೇಳ ಮಾತ್ರ ಅಲ್ಲ, ನಮ್ಮ ಈ ಮನುಷ್ಯತ್ವವನ್ನು, ನಮ್ಮ ಗುಣಗಳನ್ನು ನಾವು ಪ್ರದರ್ಶಿಸಲು ಮತ್ತು ಪ್ರಸ್ತುತಪಡಿಸಲು ಇಲ್ಲಿ ಒಂದು ಅವಕಾಶ. ಈ ಅವಕಾಶ ಮಾಡಿಕೊಟ್ಟ ಈ ಬೆನಕ ಈವೆಂಟ್ಸ್ ಮತ್ತು ಅವರೊಟ್ಟಿಗೆ ಈ ಮಂಜೇಶ್ವರದ ಜನತೆ ಪ್ರತ್ಯೇಕವಾಗಿ 16 ಸಂಘಟನೆಗಳು ಸೇರಿ ಇದನ್ನು ಹಮ್ಮಿಕೊಂಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದಿಸುತ್ತೇನೆ, ವಂದಿಸುತ್ತೇನೆ. ಹೀಗೆ ಪ್ರತಿ ವರ್ಷ ಇಲ್ಲಿ ನಡೆಯಲಿ ಮತ್ತು ಜನಮನಗಳ, ಸಂಸ್ಕೃತಿಗಳ ಬೆಸುಗೆಯಾಗಲಿ ಎಂದು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಮುಂದೆ ನಮ್ಮ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂತಹ ಹರ್ಷಾದ್ ವರ್ಕಾಡಿ ಅವರು ಈಗಷ್ಟೇ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾವು ನಮ್ಮ ಬೆನಕ ಈವೆಂಟ್ಸ್ ಕುಂದಾಪುರ ಹಾಗೂ ಹಲಸು ಮೇಳದ ವತಿಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಬಹಳ ಒಂದು ಸಂಭ್ರಮದ ವಾತಾವರಣ ಇದು. ಮಂಜೇಶ್ವರದ ಇತಿಹಾಸದಲ್ಲಿ ಇದೊಂದು ಉಲ್ಲೇಖಿಸಲ್ಪಡಬೇಕಾದಂಥ ಒಂದು ದಿವಸ ಅಂತ ಹೇಳ್ಬೋದು ಈ ಒಂದು ಈವೆಂಟ್. ಬೆನಕದವರು ಬಹಳ ಒಳ್ಳೆಯ ರೀತಿಯಲ್ಲಿ ಸುಸಜ್ಜಿತವಾಗಿ ಈ ಪ್ರದೇಶದಲ್ಲಿ, ಬಹುಶಃ ಜೀನ್ ಲವಿನ ಮುಂತೆರವರು ಇದ್ದಾರೆ ಮೇಡಮ್, ಈ ಒಂದು ಹಾಲ್ ಇಷ್ಟೊಂದು ಜನಸಾಗರ ಒಂದು ಬಹಿರಂಗ ಸಭೆಗೆ ಸೇರಿರುವಂಥದ್ದು, ಒಂದು ಸಾರ್ವಜನಿಕ ಸಮಾರಂಭಕ್ಕೆ ಸೇರಿರುವಂಥದ್ದು ಇದೇ ಮೊದಲು ಅಂತ ನನಗೆ ಅನಿಸ್ತಾ ಇದೆ ಈ ಒಂದು ಕಲಾಸ್ಪರ್ಶ ಪ್ರಾರಂಭಗೊಂಡ ಬಳಿಕ. ಅಷ್ಟರ ಮಟ್ಟಿಗೆ ಈ ಒಂದು ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಮೂಲೆಗಳಿಂದ ಇಲ್ಲಿಗೆ ಜನ ಆಗಮಿಸ್ತಾ ಇದ್ದಾರೆ. ಹಲಸಿನ ಹಣ್ಣು ಅಂತ ಹೇಳಿದ್ರೆ ನಮಗೆ ಯಾರಿಗೊಂದು ಕಾಲಘಟ್ಟದಲ್ಲಿ ಅದು ಬೇಡವಾಗಿತ್ತು. ನಾವು ತೆಂಗಿನ ಬುಡಕ್ಕೆ ಅದನ್ನು ಹಾಕ್ತಾ ಇದ್ದೀವಿ, ತಿನ್ನುವವರು ಇರಲಿಲ್ಲ. ಆದರೆ ಅದಕ್ಕೊಂದು ಟಚ್ ಕೊಟ್ಟು, ಅಂತ ಒಂದು ಒಳ್ಳೆಯ ರೀತಿಯ ಒಂದು ಸ್ಪರ್ಶವನ್ನು ಕೊಟ್ಟು ಹಲಸಿನ ಹಣ್ಣಿನಲ್ಲಿ ಬೇರೆ ಬೇರೆ ಖಾದ್ಯಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಎಂಬುದನ್ನು ಈ ಒಂದು ಮೇಳಗಳ ಮೂಲಕ ಜನರಿಗೆ ತೋರಿಸಲಿಕ್ಕೆ ಸಾಧ್ಯ ಆಯಿತು. ಅದು ಹಲಸಿನ ಕಾಯಿ ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಬೇರೆ ಬೇರೆ ಪ್ರಭೇದಗಳನ್ನು ಇದರಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ರುಚಿಕರವಾದಂಥ ಜಿಲೇಬಿಗಳು, ಬಿರಿಯಾನಿಗಳನ್ನು ಕೂಡ ಇಲ್ಲಿ ಮಾಡಿರೋದು ನಾವು ನೋಡಿರ್ತೇವೆ. ಬಹುಶಃ ಇದು ಒಳ್ಳೆಯ ಒಂದು ವಾತಾವರಣ, ಒಂದು ಹಬ್ಬದ ಸಂಭ್ರಮ. ಎಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಒಂದು ಮನುಷ್ಯ ಸಮೂಹವೇ ಇಲ್ಲಿ ಸೇರಿದೆ. ಯಾರು ಕೂಡ ಅಷ್ಟೊಂದು ಇದರಲ್ಲಿ ಸೇರ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಸೇರಿದ್ದೀರಾ. ಈ ಒಂದು ಪ್ರದೇಶಕ್ಕೆ ಒಂದು ಒಳ್ಳೆಯ ಒಂದು ಶಕ್ತಿಯನ್ನು ತಂದುಕೊಟ್ಟಂತಹ ಬೆನಕ ಈವೆಂಟ್ಸ್ಗೆ ಈ ನಾಡಿನ ಜನತೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಎಲ್ಲ ವಿಧದ ಶುಭವನ್ನು ಕೋರುತ್ತಾ ನನ್ನ ಕಿರು ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ. ನಮ್ಮ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂತಹ ಹರ್ಷಾದ್ ವರ್ಕಾಡಿ ಇವರಿಗೆ ಇದೀಗ ಕೆಲವು ಕಾರ್ಯಕ್ರಮದ ನಿಮಿತ್ತ ನಮ್ಮ ಚರ್ಚಿನ ಫಾದರ್ ಆಗಿರುವಂತಹ ಎಡ್ವಿನ್ ಫ್ರಾನ್ಸಿಸ್ ಫೆಂಟ್ ಇವರಿಗೆ ನಮ್ಮ ಹೊಸಂಗಡಿ ಇನ್ಫ್ಯಾಂಟ್ ಜೀಸಸ್ ಸೇರೋ ಮಲಬಾರ್ ಚರ್ಚಿನ ಫಾದರ್ ಆಗಿರುವಂತಹ ಲೂಯಿಸ್ ಮರ್ಯಾದ, ಮಂಜೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಅಬ್ದುಲ್ಲಾ ಗುಡ್ಡಕೇರಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. എല്ലാവർക്കും നമസ്കാരം. ഇതിൻ്റെ ഉദ്ഘാടന സെക്ഷനിൽ ഞാൻ ഉണ്ടായിരുന്നു. അന്ന് ഞാൻ നിങ്ങളോടൊക്കെ റിക്വസ്റ്റ് ചെയ്തൊരു കാര്യമായിരുന്നു ഇതിനെ വിജയിപ്പിക്കണമെന്നുള്ളത്. കാരണം ഇവിടുത്തെ സംഘാടകർ നമ്മളോട് പറഞ്ഞത് 200 പരം മെസ്സേജുകൾ കണ്ടതിൻ്റെ അടിസ്ഥാനത്തിലാണ് ഇവിടെ ഇങ്ങനൊരു പരിപാടി സംഘടിപ്പിച്ചത് എന്നുള്ളത്. നമ്മുടെ നാട്ടിൽ അവർ പ്രയത്നപ്പെട്ട് അതിൻ്റെ സംഘാടകർ ഇത്തരം ഒരു നല്ലൊരു പരിപാടി വെക്കുമ്പോൾ അതിലേക്ക് സഹകരിക്കണമെന്ന് പറഞ്ഞപ്പോൾ ഞാൻ വിചാരിച്ചില്ല ഇന്ന് ഈ ചക്കമേള, അൽസിനമേള അത് കലാസ്പർശം ഓഡിറ്റോറിയത്തിന് ഉൾക്കൊള്ളാൻ സാധിച്ചില്ല എന്നുള്ളതാണ് അതിൻ്റെ യാഥാർത്ഥ്യം. കാരണം അത്രത്തോളം ജനങ്ങളാണ് ഇവിടെ കൂടിയിട്ടുള്ളത്. അതുമായി ബന്ധപ്പെട്ട് കഴിഞ്ഞ ദിവസങ്ങൾക്ക് മുമ്പൊക്കെ കൂടിക്കൊണ്ടിരുന്നത്. അതുകൊണ്ട് തന്നെ ഇതിന് ഇവിടെ സംഘടിപ്പിച്ച ഇതിൻ്റെ സംഘാടകരെയും ഇവിടെ അതിനെ വിജയിപ്പിച്ച എല്ലാവരെയും അഭിനന്ദിച്ചുകൊണ്ട്
ഈ പരിപാടിയിലേക്ക് എല്ലാവിധ ആശംസകളും കൊണ്ട് നിർത്തുന്നു. ജയ് ഹിന്ദ്. ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ಅಬ್ದುಲ್ಲಾ ಗುಡ್ಡಕೇರಿ ಇವರಿಗೆ ಮುಂದೆ ನಮ್ಮ ಮೀಂಜ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಉಷಾ ಪೂಜಾರ್ ಇವರು ಬಂದಿದ್ದಾರೆ. ಒಂದೆರಡು ಮಾತನಾಡ. ನಮಸ್ಕಾರ. ಇಲ್ಲಿ ಇವತ್ತಿನ ಹಲಸಿನ ಹಬ್ಬದ ಸಂಭ್ರಮ ತುಂಬ ವಾತಾವರಣ ತುಂಬ ಖುಷಿಯಲ್ಲಿ ಕಾಣ್ತಾ ಇದೆ. ಹಲಸಿನ ಮೇಳ ಅಂದರೆ ಇಷ್ಟೊಂದು ಗೌಜಿ ಸಂಭ್ರಮ ಇರ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದನ್ನು ಪ್ರಾಯೋಜಕತ್ವ ಮಾಡಿದ ಇವರಿಗೆ ನನ್ನ ಎಲ್ಲ ವಿಧ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಉಷಾ ಪೂಜಾರಿ ಇವರಿಗೆ ಮುಂದೆ ನಮ್ಮ ಚಲನಚಿತ್ರ ತುಳು ಚಲನಚಿತ್ರದ ನಟಿಯಾಗಿರುವಂತಹ ರೂಪಶ್ರೀ ವರ್ಕಾಡಿ ಇವರು ಆಗಮಿಸಿದ್ದಾರೆ. ಇವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ವೇದಿಗಡುಪು ನಂಚಿನ ಮಾತ ಹಿರಿಯರಿಗಳ ತರತಗ್ಗ ಒಂದು ಎದುರುಡುಪು ನಂಚಿನ ಮಾತ ಭಿನ್ನರೆಗ್ಲ ಎನ್ನ ನಮಸ್ಕಾರ. ಬಹುಶಃ ನಮ್ಮ ಹಲಸಿನ ಮೇಳ ಪಂಡ ನಮ್ಮ ದುಂಬು ಮಾತ ಬೇತೆ ಬೇತೆ ಊರುಡು ತಗೊಂಡಿತ್ತ ಕುಡ್ಲಾಡ ದುಪ್ಪು ಅದನ್ನ ಬೆಂಗಳೂರು ಬಾಂಬೆಡು ಬೇತೆ ಬೇತೆ ರಾಜ್ಯಡ ಒಂದಿತ್ತಂಡು ಇನ್ನು ನಮ್ಮ ಊರುಡು ಮಂಜೇಶ್ವರ ಒಂದು ಅವಳ ಈತ್ ಜನ ಸೇರಿದ್ರೆ ನೆನದು ನಿಜ ಈತ್ ಸಕ್ಸಸ್ಫುಲ್ ಕಾರ್ಯಕ್ರಮ ಆಪಣೊಂದು ಬಂದು ಇಡೀ ನಮ್ಮ ರತನ್ನಕಲ ಇಡೀ ತಂಡಗುಲ ಶುಭಾಶಯನ್ನ ಓಕೆ ಊರ್ದಗುಲು ಮಾತೆಲ್ಲ ಈತ್ ಸಪೋರ್ಟ್ ಮಂತ್ ಈತ್ ಜನ ಸೇರ್ದಿರು ಮೂಲ ಯಾನ್ ಎಂದಿತ್ತ ಕುಡ್ಲಾಡ್ ಮಲ್ತನ ಬೆಂಗಳೂರು ಮಲ್ತನ ಮಾತ ಸಕ್ಸಸ್ ಆಪಿನ್ ಬಂದು ಬಟ್ ನಮ್ಮವರುಳ್ಳೊಂದು ಗ್ರ್ಯಾಂಡ್ ಸಕ್ಸಸ್ ಆತಿಲ್ಲ. ಕಿನ್ನೊಪ್ಪನಾಗ ಪೆಲಕಾಯಿ ಬಣ್ಣ ಮಾತ್ರೆಗಳು ಆಲ್ಮೋಸ್ಟ್ ಇಷ್ಟನೇ. ಕಿನ್ನೊಪ್ಪನಾಗ ಏನು ಅಮ್ಮಲ ಪಾನೊಂದಿತ್ತೇರು ಅಕುಲ್ ಮತ್ತು ಬಡನಾಗ ಪೆಲಕಾಯ್ದ ಕಜುಪ್ ಅಂತದ್ದು ಪೆಲತ್ತರ್ನ ಮತ್ತು ತಿಂದಿದ್ದು ಮಲ್ಲ ತಿನ್ನಕುಲು ಆಲ್ಮೋಸ್ಟ್ ನಮ್ಮ ಸುತ್ತಮುತ್ತಲು ಉಪ್ಪನಕುಲು ಮಾತೇ ಇಲ್ಲ. ದುಮ್ಮದ ಕರಡು ಪೆಲಕಾಯಿ ಬೊಪ್ಪಂಗಾಯಿ ಅಂಚಿನ ಮತ್ತು ತಿಂದಿದೆ ಮಲ್ಲ ತಿನ್ನಕುಲು ಉಪ್ಪುನು ಇನ್ನು ಪೆಲಕಾಡು ಒಂಜಿ ಈತ್ ವೆರೈಟಿ ಮಲ್ಪೆರ ಹಾಪುಂಡು ಈತ್ ಬಗೆ ಬಗೆದ ಐಟಮ್ ಹಾಕೊಂಡು ಬಂದು ಬಹುಶಃ ಎಂಕು ಮೂಲ್ ತೂದೆ ಗೊತ್ತಾಯಿನಿ ಪೆಲಕಾಯ್ದ ಐಸ್ ಕ್ರೀಮ್ ಆದುಪ್ಪು ಸ್ವೀಟ್ಸ್ ಆದುಪ್ಪು ಬೇತೆ ಬೇತೆ ಐಟಮ್ಸ್. ಸೊ ಇಂಚಿನ ಕಾರ್ಯಕ್ರಮ ನನ್ನ ನಾತ್ ರತನ್ ಮಲ್ತಂದುಪ್ಪುಲೆ ನಿಗಲ ಇಡೀ ತಂಡಗೂ ಶುಭಾಶಯ. ಥ್ಯಾಂಕ್ ಯು. ಶ್ರೀ ವರ್ಕಾಡಿ ಅವರಿಗೆ ಮುಂದೆ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷೆ ಅದೇ ರೀತಿ ಈ ಸಭಾಂಗಣದ ಮಾಲಕರಾಗಿರುವಂತಹ ಶ್ರೀಮತಿ ಜೀನ್ ಲವಿನ ಮಂತೇರು ಅವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯವತಿಗಳಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರುವಂತಹ ಎಲ್ಲ ನನ್ನ ಮಂಜೇಶ್ವರ ಜನತೆ ಹಾಗೂ ಇಲ್ಲಿ ಗ್ರಾಹಕರೇ ಹಾಗೂ ಇಲ್ಲಿ ನೆರೆದಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ನಾನು ನಮಸ್ಕರಿಸ್ತಾ ನನಗೆ ತುಂಬ ಖುಷಿ ಆಗ್ತಾ ಇರೋದು ಏನು ಅಂತ ಹೇಳಿದರೆ ಬೆನಕ ಇವೆಂಟ್ಸ್ನವರು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥ ಮೊದಲು ಅವರಿಗೆ ಒಂದು ಡೌಟ್ ಇದ್ದಂಥದ್ದು ಸಂಶಯ ಇದ್ದಂಥದ್ದು ಇಲ್ಲಿ ಒಂದು ಯಶಸ್ವಿ ಆಗ್ಬೋದಾ ಅಷ್ಟು ಜನರು ಬರ್ಬೋದಾ ಅಂತ ಹೇಳುವಂಥದ್ದು ನನಗೂ ಸಮೇತ ಇತ್ತು. ನಾನು ಹೇಳಿದೆ ಅವರು ಇಲ್ಲಿ ಒಂದು 20,000 ಎಲ್ಲ ಮಂಜೇಶ್ವರ ಪಂಚಾಯತಿನಲ್ಲಿ ಸಾಧಾರಣವಾಗಿ 50,000ಗಿಂತ ಜಾಸ್ತಿ ಜನರಿದ್ದಾರೆ ಅಂತ ನಾನು ಹೇಳಿದ್ದೆ ಆವಾಗ. ಆಗ ಸುತ್ತಮುತ್ತಲ ಜನರು ಇಲ್ಲಿಂದ ಅವ್ರ ಪಾಪ ಮಂಜೇಶ್ವರ ಮಾತ್ರ ಅಲ್ಲ ಮಂಜೇಶ್ವರದಿಂದ ಹಿಡಿದು ಕಾಸರಗೋಡಿ ತನಕ ಇಡೀ ಒಂದು ಪಬ್ಲಿಸಿಟಿಯನ್ನು ಕೊಟ್ಟಿದ್ದಾರೆ. ಆ ಪ್ರಚಾರದಿಂದಾಗಿ ಇಷ್ಟು ಜನರು ಇಲ್ಲಿ ಬಂದು ಸೇರಿಕೊಂಡು ಅವರ ಒಂದು ಯಶಸ್ಸಿಗೆ ನೀವೆಲ್ಲರೂ ಕೈ ಜೋಡಿಸಿದ್ದಕ್ಕೆ ಅವರಿಗೆ ನಾನು ಯಶಸ್ಸಿನ ಹಾರೈಸ್ತೇನೆ ಹಾಗೂ ನೀವೆಲ್ಲರೂ ಬಂದು ಸಹಕಾರ ಕೊಟ್ಟಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಅವರ ಪರವಾಗಿ ನಾನು ತಿಳಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ಗ್ರಾಹಕರ ಸಹಕಾರದಿಂದಾಗಿ ಇಲ್ಲಿ ಮಳಿಗೆಗಳನ್ನು ಹಾಕಿಕೊಂಡಂಥ ಎಲ್ಲ ಉದ್ದಿಮೆದಾರರಿಗೆ ಸಮೇತ ನಾನು ಮೊದಲನೇ ದಿನ ಹಾರೈಸಿದ್ದೆ ನೀವು ತಂದಂಥ ಪ್ರತಿಯೊಂದು ವಸ್ತುಗಳು ಮಾರಾಟವಾಗಿ ಹೋಗಲಿ ಅಂತೇಳಿ. ಹಾಗೆಯೇ ಸಾಧಾರಣವಾಗಿ ನನಗೆ ಕೇಳಲಿಕ್ಕೆ ಸಿಕ್ಕಿದಂಥದ್ದು ಹಲವಾರು ವಸ್ತುಗಳು ಅಂದರೆ ಅವರು ತಂದಂಥ ಏನೆಲ್ಲ ವಸ್ತುಗಳು ಇಲ್ಲಿ ತಂದಿದ್ದಾರೋ ಅದೆಲ್ಲವೂ ಮಾರಾಟವಾಗಿದೆ, ಇನ್ನು ಕೆಲವೊಂದು ವಸ್ತುಗಳು ಮಾತ್ರ ಬಾಕಿ ಇದೆ ಅಂತ ಹೇಳುವಂಥದ್ದು ಅದು ಸಮೇತ ನಮಗೆ ಕೇಳಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ಇದನ್ನು ಆಯೋಜನೆ ಮಾಡಿದಂಥ ಸಂಘಟಕರಾದ ಶ್ರೀಮಾನ್ ಗಣೇಶ್ ರವರಿಗೂ ಶ್ರೀಮಾನ್ ರತನ್ ರವರಿಗೂ ಸಮೇತ ಇದರ ಯಶಸ್ಸು ಸನ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನೂ ಸಮೇತ ಇಂಥ ಒಂದು ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೆದು ಜನರಿಗೆ ಒಳ್ಳೆಯದಾಗಲಿ ಉದ್ದಿಮೆದಾರಿಗೆ ಇನ್ನೂ ಸಹ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ವಾಲ್ನ ಸ್ಥಾಪಕರು ಅದೇ ರೀತಿ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಜೀನ್ ಲವಿನ ಮಂತೇರು ಇವರಿಗೆ ಮುಂದೆ ಧಾರ್ಮಿಕ ಮುಂದಾಳು ಕಾರ್ತಿಕ್ ಶೆಟ್ಟಿ ಮಜಿವೇಲ್ ಅವರು ಅಲ್ಲಿಂದಲೇ ಶುಭವನ್ನ ಹಾರೈಸಿದ್ದಾರೆ. ಅದೇ ರೀತಿ ನಮ್ಮ ಚೇರ್ಪರ್ಸನ್ ಆಗಿರುವಂತಹ ಜೀರು ಕೂತಲ್ಲಿಂದಲೇ ನಮಗೆ ಶುಭವನ್ನ ಹಾರೈಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದೀಗ ಶ್ರೀಮತಿ ಜೆರೀನಾ ಬಾನು ಮಂಜೇಶ್ವರ ಗ್ರಾಮ ಪಂಚಾಯತ್ನ ವೆಲ್ಫೇರ್ ಚೇರ್ಪರ್ಸನ್ ಇವರಿಗೆ ಭಾಗವಹಿಸಿ ಧನ್ಯವಾದಗಳು ಮೇಡಮ್. ಕೋಟಕೇರಿ ಮಂಜೇಶ್ವರ ಗ್ರಾಮ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರುವಂತಹ ಹರ್ಷದ್ ಹೊಸಂಗಡಿ ಇನ್ಫ್ಯಾನ್ಸ್ ಜೀಸಸ್ ಸೈರೋ ಮಲಬಾರ್ ಚರ್ಚಿನ ಫಾದರ್ ಆಗಿರುವಂತಹ ಲೂಯಿಸ್ ಮರಿಯದಾಸ್ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಧಾರ್ಮಿಕ ಸಾಮಾಜಿಕ ಮುಂದಾಳು
ಕಾರ್ತಿಕ್ ಶೆಟ್ಟಿ ಮಜಿವೇಲ್ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಮೀಂಜ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಉಷಾ ಪೂಜಾರಿ ಅವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ತುಳು ಚಿತ್ರರಂಗದ ನಟಿಯಾಗಿರುವಂತಹ ರೂಪಶ್ರೀ ವರ್ಕಾಡಿ ಅವರಿಗೆ ಕೂಡ ಧನ್ಯವಾದಗಳನ್ನ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಮಂಜೇಶ್ವರ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷೆ, ಈ ಹಾಲ್ನ ಸ್ಥಾಪಕರಾಗಿರುವಂತಹ ಶ್ರೀಮತಿ ಜೀನ್ ಲವಿನವಂತರು ಅವರಿಗೆ ಕೂಡ ಧನ್ಯವಾದವನ್ನ ಸಮರ್ಪಿಸುತ್ತಿದ್ದೇವೆ. ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದ. ಹಾಗೆ ಈ ಮೇಳ ಯಶಸ್ವಿ ಆಗಲಿಕ್ಕೆ ನಾವು ಯಾರ ಹೆಸರು ಹೇಳಿಲ್ಲ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ಈ ಮೇಳ ಯಶಸ್ವಿ ಆಗಬೇಕಂದ್ರೆ ಯಾರೋ ಒಬ್ಬರಿಂದ ಆಗೋದು ಅಂತದಲ್ಲ, ಎಲ್ಲರಿಂದ, ಎಲ್ಲ ಧರ್ಮದವರಿಂದ, ಎಲ್ಲ ಭಾಷೆಯವರಿಂದ, ಎಲ್ಲರಿಂದ ಸಕ್ಸಸ್ ಆಗಬೇಕು. ಇದು ಯಾವುದೇ ಹಲಸಿನ ಮೇಳ ಅನ್ನೋದು ಒಂದು ದೊಡ್ಡ ಈವೆಂಟ್. ಇದು ಇಷ್ಟು ದೊಡ್ಡ ಸಕ್ಸಸ್ ಆಗಲಿಕ್ಕೆ ತುಂಬ ಜನ ಸಹಕಾರ ನೀಡಿ ಅವರಿಗೆಲ್ಲರಿಗೂ ಧನ್ಯವಾದ. ಹಾಗೆ ನನ್ನ ಟೀಮ್ನ ಹೆಸರು ಬೆನಕ್ ಇವೆಂಟ್ಸ್ನ ನಾನೊಬ್ಬ ಎದುರಿರ್ಬೋದು, ಆದರೆ ಹಿಂದಿಯಿಂದ ಭಾಸ್ಕರ್ ಪೂಜಾರಿ, ಸಂದೇಶ್ ಪುತ್ರನ್, ಹಾಗೆ ನಮ್ಮ ಸತೀಶ್, ಹಾಗೆ ರತನ್, ಕೀರ್ತನ್, ಹಾಗೆ ನಮ್ಮ ಭರತ್ ಶೆಟ್ಟಿ ಅವರು, ಹಾಗೆ ಸುಮಾರು ಜನ ಇದ್ದಾರೆ. ಅವರೆಲ್ಲ ನಿರಂತರ ಹೋರಾಟದ ಪ್ರತಿಯಾಗಿ ಇವತ್ತು ಒಂದು ದೊಡ್ಡ ಮೇಳ ಆಗಿದೆ. ಶಾಮಿಯಾನ ವ್ಯವಸ್ಥೆ ಮಾಡಿದ ಹಾಗೆ ರಜಾಕ್ನ ಫ್ಲೆಕ್ಸ್ ಪಾಯಿಂಟ್ ಅವರಿಗೆ, ಹಾಗೆ ಇಲ್ಲಿ ಹಾಲನ್ನು ತುಂಬ ಚಂದವಾಗಿ ನಮಗೆ ಸಹಕಾರ ನೀಡಿದ ದಯಣ್ಣಂಗೆ, ಹಾಗೆ ಎಲ್ಲ ಕ್ಲೀನಿಂಗ್ ವ್ಯವಸ್ಥೆ ಮಾಡಿದ ಎಲ್ಲ ಮಹಿಳೆಯರಿಗೆ, ಹಾಗೆ ನಮ್ಮನ್ನ ನಂಬಿ ಇಷ್ಟು ದೂರ, ಬಹುಶಃ ಕೇರಳ ಕೆಲವರಿಗೆ ಈ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆಗುತ್ತೆ ಕರ್ನಾಟಕದಿಂದ ಕೇರಳ ಬರಲಿಕ್ಕೆ, ಆ ಧೈರ್ಯದ ಮೇಲೆ, ನಮ್ಮ ಬೆನಕ್ ಇವೆಂಟ್ಸ್ ಧೈರ್ಯದ ಮೇಲೆ 70ಕ್ಕೂ ಹೆಚ್ಚು ವೆಂಡರ್ಸ್ಗಳು ಬಂದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಅವರಿಗೆ ಆಟೋದವರಿಗೆ ಕೂಡ ಸ್ಪೆಷಲಿ ಧನ್ಯವಾದ. ಹಾಗೆ ನಮಗೆ ಇಲ್ಲಿ ಪ್ರಚಾರದಲ್ಲಿ ನಮ್ಮ ಚಾನೆಲ್ನವರು, ಪೇಪರ್ನವರು, ಇನ್ಫ್ಲೂಯೆನ್ಸರ್ಗಳು, ಹಾಗೆ ಇನ್ನಿತರ ಸ್ಟೇಟಸ್ ಹಾಕಿ ಸಾವಿರಾರು ಜನ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ, ಹಾಗೆ ಇನ್ಯಾರಾದರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಪ್ರತಿಯೊಬ್ಬರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ವರ್ಷದಲ್ಲಿ ಇನ್ನೂ ಅದ್ದೂರಿಯಾಗಿ ಹಲಸಿನ ಉತ್ಪನ್ನಗಳು ಇನ್ನೂ ಜಾಸ್ತಿ ಆಗಿ, ಯಾಕಂದ್ರೆ ನಾವು ಕೂಡ ಜಾಸ್ತಿ ಮಾಡ್ಬೋದು, ಆದರೆ ವಾಪಸ್ ತಗೊಂಡು ಹೋದ್ರೆ ಅವ್ರಿಗೆ ಲಾಸ್ ಆಗುತ್ತೆ, ಕೊಡ್ತೋಗುತ್ತೆ ಹಲಸಿನ ಹಣ್ಣು. ಅದಕ್ಕೋಸ್ಕರ ನಾವು ಲಿಮಿಟೆಡ್ ಸ್ಟಾಲ್ ತಂದಿರ್ತೀವಿ. ಬ್ರಹ್ಮಾವರದಲ್ಲಿ ನಾವು ಮೇಳ ಮಾಡುವಾಗ ನಮ್ಮ ಮೇಳದಲ್ಲಿ 170ಕ್ಕೂ ಹೆಚ್ಚು ಸ್ಟಾಲ್ಗಳು, 12ಕ್ಕೂ ಹೆಚ್ಚು ಹಲಸಿನ ಹಣ್ಣು, 12ಕ್ಕೂ ಹೆಚ್ಚು ರಾಮನಗರ ಮಾವಿನ ಹಣ್ಣು, 12ಕ್ಕೂ ಹೆಚ್ಚು ಫುಡ್ ಸ್ಟಾಲ್ಗಳು. ಬಹುಶಃ ಬ್ರಹ್ಮಾವರ ಮೇಳ ಬಂದವರಿಗೆ ಗೊತ್ತಿರುತ್ತೆ, ದೊಡ್ಡ ಮೇಳ, 1.5 ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ. ಅದು ನಮ್ಮ ಆಯೋಜನೆಯಲ್ಲಿ ನಡೆಯುವಂಥ ಮೇಳ. ಇವತ್ತು ಇಷ್ಟು ದೊಡ್ಡ ಮಟ್ಟದ ಜನ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ, ನೀವು ಮುಂದಿನ ವರ್ಷ ನಮಗೆ ಧೈರ್ಯ ಬಂತು, ಇನ್ನೂ ಕೂಡ ದೊಡ್ಡ ಮಟ್ಟ ಮೇಳ ಮಾಡುವ, ನೀವೆಲ್ಲ ದಯವಿಟ್ಟು ಸಹಕಾರ ಮಾಡಿ ಅಂತ ಹೇಳ್ತಾ, ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಇವರಿಗೆ. ಅದೇ ರೀತಿ ನಮಗೆ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು ಹಬ್ಬಕ ಟಿವಿಯ ಶಶಿಧರ್ ಪೊಯ್ಯತ್ತುಗಳು, ಅದೇ ರೀತಿ ಸಿಬ್ಬಂದಿಯಾಗಿರುವಂತಹ ರಾಜೇಶ್ ವರ್ಕಾಡಿ, ಅದೇ ರೀತಿ ನಮ್ಮ ಪೊಸಕೊರಲ್ ಚಾನೆಲ್ನ ಆಸಿಫ್, ಇವರಿಗೆ ಕೂಡ ವಿಶೇಷವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದ್ದೇವೆ. ಮಾತೃ ನಮಸ್ತೆ. ನಮ್ಮ ಊರುಡು ಸಪ್ತ ಭಾಷಾ ಸಂಗಮ ನಮ್ಮ ಮಂಜೇಶ್ವರಡು ಈತ್ ಪೊರ್ಲುದ ಒಂಜಿ ಕಾರ್ಯಕ್ರಮ ಹಲಸು ಹಣ್ಣಿನ ಮೇಳ. ಪ್ರಮುಖವಾದ ಆತ್ಮೀಯರು ನಮ್ಮ ರತನನ್ನೇ, ನಿಮಗೆ ಪ್ರಮುಖ ಕಾರಣ ನಮ್ಮ ರತನನ್ನೇ ಖಂಡಿತವಾಗ್ಲೂ ಹಿರಿಯ ಎಂಕ್ಲ ಮುಲ್ತ ಮಂಜೇಶ್ವರದ ಪ್ರತಿಯೊಂದು ಪರವಾದಿಯಾಗಿರೋ ಪೂರಕವಾದ ಎಂಕ್ಲ ಅಭಿನಂದನೆ ಸಲ್ಲಿಸವ. ಇಂಚಿನ ಒಂದು ಎಡ್ಡೆ ಕಾರ್ಯಕ್ರಮ ಮಂಜೇಶ್ವರ ಡಾಕ್ಟರ್ ಮಸ್ತ್ ಖುಷಿತ ವಿಷಯ. ಈ ಜನಸಾಗರದ್ದು ನನಗೆ ಭಾರಿ ಆಶ್ಚರ್ಯ ಅಂದುಂಡು. ನಮ್ಮ ಮಂಜೇಶ್ವರ ಇಂಚಿನ ಒಂದು ಕಾರ್ಯಕ್ರಮ ಅನ್ನಗ ಈತ್ ಜನ ತೂಪೇರು ಪಂಡ ನಿತ್ತ ಮಾತ್ರ ಕ್ರೆಡಿಟ್ ನಮ್ಮ ರತನನಿಗೆ ಸೇರೋಡು. ನನಲಾತ್ ಇಂಚಿನ ರೆಡ್ಡಿನ ಯೋಜನೆ ಮಲ್ಪುಳೆ ಪ್ರತಿ ವರ್ಷ ಈ ಹಲಸಣ್ಣಿನ ಮೇಲ ಅವಾರ್ಡ್ ಸಕ್ಸಸ್ ಅವಾರ್ಡ್ ಬಂದಕ್ಕೇನೆ. ಥ್ಯಾಂಕ್ ಯು. ಈ ಬಗ್ಗೆ ನೀವೆರಡು ಮಾತಾಡಬೇಕು. ಬಹುಶಃ ನಮ್ಮ ಕುಂದಾಪುರ ಭಾಗದಲ್ಲೆಲ್ಲ ಇವರ ನಾಟಕ ನಾವು ಕೇಳಿದ್ದೀವಿ. ಸುಮಾರು ನಾಟಕಗಳು ನೀವು ಮಾಡಿದ್ದೀರಿ, ನಿಮಗೆ ಭವಿಷ್ಯವಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಕಲಾವಿದೆಯಾಗಿ ಚಲನಚಿತ್ರದಲ್ಲಿ ಕೂಡ ಇನ್ನೂ ಯಶಸ್ವಿ ಹೆಸರು ಗಳಿಸಿ ಅಂತೇಳಿ ಕೇಳ್ಕೊಳ್ತಿದ್ದೀನಿ. ಹಾಗೆ ನಮ್ಮ ಸದ್ಗುರು ಆಯುರ್ವೇದ ಕಡ್ಲೆಟ್ ಸೂಪನ್ನು ಕೂಡ ಕಂಟಿನ್ಯೂ ಯೂಸ್ ಮಾಡಿ ಅಂತೇಳಿ ಕೇಳ್ಕೊಳ್ತಿದ್ದೀನಿ. ನೋಡಿ ಆಲ್ರೆಡಿ ಯೂಸ್ ಮಾಡ್ತಿದ್ದಾರಂತವ್ರು ನಮ್ಮ ಕಸ್ಟಮರ್ ಅವರು. ಧನ್ಯವಾದಗಳು ಸರ್.
ಮಸ್ತ್ ಖುಷಿ ಆಂಡ್ ಎಂಕ್ಲೆಗ್ ಈ ತೆಲ್ಲೆಡ್ದು ಮಲ್ಲ ಮುಟ್ಲ ಪುಟ್ಟಿನ ಊರು ಆಂಡಲ ಎಂಕ್ಲೆಗ್ ಇಂದಿನ ತೂತಿನ ಭಾಗ್ಯನೇ ಇಜ್ಜೆ ಎಂಕ್ಲೆಗ್ ಈ ಸರ್ತಿ ತೂದು ಮಸ್ತ್ ಮಸ್ತ್ ಖುಷಿ ಆಂಡ್ ಎಂಕ್ಲೆಗ್ ಮಸ್ತ್ ಮಸ್ತ್ ಅನ್ನ ಈತ ಸಭೆ ಇಡೀಗೊಂದು ಬರ್ಪೇರ್ ಮಾಡೋದು ಎಂಕ್ಲೆಗ್ ಗೊತ್ತಿಜ್ಜಿ ಮಸ್ತ್ ಖುಷಿ ಆಂಡ್ ಎಂಕ್ಲೆ ಇಡೀ ಫ್ಯಾಮಿಲಿಗೆ ಮಸ್ತ್ ಖುಷಿ ಆಂಡ್. ಸುಕನ್ಯಾ ಪ್ರೇಮ್ ಕುಮಾರ್ ಫ್ರಮ್ ಮಂಜೇಶ್ವರ. ನಮ್ಮ ಮನೆಯ ಪಕ್ಕದಲ್ಲೇ ನಡೀತಿರೋ ಈ ಪ್ರೋಗ್ರಾಮ್ ಫಸ್ಟ್ ಟೈಮ್ಗೆ ಈ ಥರ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಲಸಿನ ಹಣ್ಣು ಅಂದರೆ ಎಲ್ರಿಗೂ ತುಂಬ ಇಷ್ಟ. ಸೊ ಅದರ ವಿವಿಧ ಭಕ್ಷ್ಯಗಳು, ಪಾನೀಯ, ಜ್ಯೂಸ್ ಮತ್ತು ಎಲ್ಲ ಥರದ ಐಟಮ್ ಅಂದರೆ ಹೋಳಿಗೆ 3-4 ಥರದ ಹೋಳಿಗೆ ಇತ್ತು ಇಲ್ಲಿ, ತುಂಬ ಚೆನ್ನಾಗಿತ್ತು. ಸೊ ನಾನು 3 ದಿನ ಕಂಟಿನ್ಯೂಸ್ ಬರ್ತಾಯಿದ್ದೇನೆ ಇಲ್ಲಿ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್, ತುಂಬ ಜನರು ಇದ್ದಾರೆ. ಇವತ್ತಂತೂ ತುಂಬ ರಶ್ಶು, ಒಳಗೆ ಹೋಗ್ಲಿಕ್ಕಾಗಲಿಲ್ಲ. ನಾನು ಸುತ್ತ ಹೊಡ್ಕೊಂಡು ಬಂದೆ ಇವತ್ತು 2 ಸುತ್ತ ಹೊಡ್ಕೊಂಡು ಬಂದೆ. ತುಂಬ ಚೆನ್ನಾಗಿತ್ತು. ಇದೇ ಥರದ ಪ್ರೋಗ್ರಾಮ್ ಇನ್ನೂ ಬರಬೇಕು. ಇದು ತುಂಬ ಶಾರ್ಟ್ ಆಯಿತು, 3 ಡೇಸ್ ഇട്ട് അതൊന്ന് 1 വാരം ഇದ್ರೆ ತುಂಬ ಚೆನ್ನಾಗಿತ್ತು. ഇവിടെ നല്ല മഞ്ചേശ്വരത്താണ് ഇങ്ങനത്തെ ഇതെല്ലാം വന്നിട്ടുള്ള എല്ലാവരും ഇങ്ങനത്തെ പ്രോഗ്രാമെല്ലാം ഉണ്ടെങ്കിൽ അതിൽ പോകണോ. ചെറിയ പൈസക്കെല്ലാം സാധനം നല്ല നല്ല സാധനമെല്ലാം ഉണ്ട്. വെറൈറ്റി ചക്ക അങ്ങനെ എന്തെല്ലാം ഇടുന്നുണ്ട്. അപ്പോൾ എൻ്റെ പേര് സയാനി. താങ്ക് യു.